ಎಸ್, ಉಗ್ರರ ದಾಳಿ ತೀವ್ರ ಖಂಡನೀಯವಾಗಿದ್ದು, ಉಗ್ರರು ಎಲ್ಲೇ ಇರಲಿ ಅವರನ್ನ ಬೆಳೆಯಲಿಕ್ಕೆ ಅವಕಾಶ ಕೊಡಬಾರದು. ಉಗ್ರರ ಈ ಕೃತ್ಯಕ್ಕೆ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವೈಫಲ್ಯ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದ್ದ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಿಸಿದ್ದಾರೆ. ಅಮಾನವೀಯ ಕೃತ್ಯ ಒಂದು ನಡೆದಿದೆ, ಇದನ್ನ ತೀವ್ರವಾಗಿ ಖಂಡಿಸುತ್ತೇನೆ. ಪುಲ್ವಾಮಾ ಘಟನೆ ಈ ಹಿಂದೆ ನಡೆದಿತ್ತು. ಪುಲ್ವಾಮಾ ದಾಳಿಯಲ್ಲಿ 40ಕ್ಕೂ ಹೆಚ್ಚು ಸೈನಿಕರು ಜೀವ ತೆತ್ತಿದ್ದಾರೆ. ಇದರಿಂದ ಎಚ್ಚರಿಕೆಯಿಂದ ಇರಬೇಕಿತ್ತು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವೈಫಲ್ಯ ಇದೆ ಅನ್ಸುತ್ತೆ. ಇದು ಮತ್ತೊಮ್ಮೆ ನಡೆಯದಂತೆ ನೋಡಿಕೊಳ್ಳಬೇಕು. ಯಾವುದೇ ಜಾತಿ ಧರ್ಮಕ್ಕೆ ಸೇರಿದ ಉಗ್ರರೇ ಆಗಲಿ ಅವರನ್ನ ಮಟ್ಟ ಹಾಕಬೇಕು ಅಂತ ಒತ್ತಾಯಿಸಿದ್ರು. ಅಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿ ಮೇಕೆದಾಟು ಯೋಜನೆ ಕುರಿತು ಕೇಳಿದ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟರು. ಬಹಳ ಜನ ಇದ್ದಾರೆ. ಮತ್ತೆ ಇವರೆಲ್ಲ ಎಕ್ಸ್ಟ್ರಾ ಓವರ್ ಸ್ಟೇ ಆಗ್ತಾ ಇದ್ದಾರೆ. ಫಾರಿನ್ ನ್ಯಾಷನಲ್ಸ್ ಅವ್ರ ಬಗ್ಗೆ ಸರ್ವೆಲೆನ್ಸ್ ಮಾಡಬೇಕಂತ ಹೋಮ್ ಮಿನಿಸ್ಟ್ರಿಯಿಂದ ಡೈರೆಕ್ಷನ್ಸ್ ಬಂದಿದೆ ಸರ್. ಸದರ್ನ್ ಸ್ಟೇಟ್ಸ್ ಅಲ್ಲೂ ಮಾಡಬೇಕು. ಉಗ್ರರು ಎಲ್ಲೇ ಇರಲಿ, ಯಾವ ಸ್ಟೇಟ್ನಲ್ಲೇ ಇರಲಿ, ಅವರನ್ನು ಮಟ್ಟ ಹಾಕ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಉಗ್ರರು ಬೆಳೀಲಿಕ್ಕೆ, ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಕೂಡದು. ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಭಾಳ ಖಂಡನೀಯವಾದಂಥ ಘಟನೆ. ಅದು ಅಮಾನುಷವಾದಂಥ ಘಟನೆ, ಹೇಯ ಕೃತ್ಯ. ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದೇ ಜಾಗದಲ್ಲಿ, ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ. ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು. ಬಹುಶಃ ನನಗನ್ಸುತ್ತೆ ಇಲ್ಲಿ ಇಂಟೆಲಿಜೆನ್ಸು ವೈಫಲ್ಯ ಇದೆ ಅಂತ ಅನಿಸುತ್ತೆ. ಏನೇ ಆಗಲಿ, ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ, ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು, ಅದನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತರು, ಭಾರತೀಯ ಸೈನಿಕರು ಸತ್ತಿದ್ರು. ಈಗ 26 ಜನ ನಮ್ಮ ದೇಶದ ನಾಗರಿಕರು ಸತ್ತಿದ್ದಾರೆ. ಇದು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಆದರೆ ಮತ್ತೆ ನಾನು ಏನು ಹೇಳ್ತೀನಿ ಅಂದರೆ, ಇನ್ನೊಂದು ಸಾರಿ ಮರುಕಳಿಸೋ ರೀತಿ ನೋಡ್ಕೋಬೇಕು. ಉಗ್ರರು ಎಲ್ಲೇ ಇರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಅವರೆಲ್ಲರೂ ಕೂಡ ಮಟ್ಟ ಹಾಕಿ ನಾಶ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು, ಬೆಂಬಲವನ್ನು ನಾವು ಕೊಡ್ತೇವೆ. ನಮ್ಮ ಪಕ್ಷ ಕೊಡ್ತದೆ, ನಮ್ಮ ಸರ್ಕಾರ ಕೊಡ್ತದೆ. ಎರಡು ಫ್ಯಾಮಿಲೀಸ್ ಏನಾದರೂ ಸರ್ಕಾರದಿಂದ ಎಲ್ಲ 10 ಲಕ್ಷ ಕೊಡ್ತಾ ಇದ್ದೀನಿ 3 ಜನಕ್ಕೆ. ಈಗ ಆಂಧ್ರದಲ್ಲಿ, ತಮಿಳ್ನಾಡಿನಲ್ಲೂ ಆಂಧ್ರದಲ್ಲೂ ಇದ್ದಾರಲ್ಲ, ಅವರು ಇಲ್ಲಿ ಬಂದಿಲ್ಲ ಡೆಡ್ ಬಾಡಿ, ಬಟ್ ಇಲ್ಲೇ ಸೆಟ್ಲಾಗಿದ್ದಾರೆ, ಇಲ್ಲೇ ಕೆಲಸದಲ್ಲಿರೋದು. ಅವ್ರಿಗೊಬ್ಬರಿಗೆ, ಭರತ್ ಭೂಷಣ್ಗೆ ಮತ್ತು ಮಂಜುನಾಥ್ಗೆ 3 ಜನಕ್ಕೂ 10 ಲಕ್ಷ ರೂಪಾಯಿಗಳು ಕೊಡ್ತಾಯಿದ್ದೆ ಸರ್ ಬಜೆಟ್ನಲ್ಲಿ. ಆಮೇಲೆ ಪೊಲೀಸು ಗೌರವದಿಂದ ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ, ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿದ್ದೀನಿ ಸರ್. ಇಲ್ಲಿ ಫಾರಿನ್ ನ್ಯಾಷನಲ್ಸ್ ಓವರ್ ಸ್ಟೇ ಆಗಿರೋರ ಬಗ್ಗೆ ಏನಾದರೂ ವಿಜಿಲ್ ಇಟ್ಟಿದ್ದೀರಾ ಸರ್? ಕರ್ನಾಟಕದಲ್ಲಿ ಎಲ್ಲ ನಾನು ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀನಿ ಸರ್. ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಯಾರು ಅನುದಾನ ಕೊಟ್ಟಿಲ್ಲ. ಇವತ್ತು ನಡೆದ ಸಭೆಯಲ್ಲಿ ಏನಾದರೂ ಅನುದಾನ ಕ್ಯಾಬಿನೆಟ್ ಆದಮೇಲೆ ನೋಡ್ಕೊ, ಕ್ಯಾಬಿನೆಟ್ ಆದಮೇಲೆ ನೋಡಯ್ಯ. ಮೇಕೆದಾಟು ನಾವಲ್ಲಪ್ಪ, ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ. ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು. ಅದು ಒಪ್ಕೊಂಡ್ರೆ ಮಾಡ್ತೀವಿ ನಾವು. ಇವತ್ತು ಒಪ್ಕೊಂಡ್ರೆ ನಾಳೆನೇ ಮಾಡ್ತೀವಿ. ಏನು ಸರ್, ನೀವು 4 ಸಾರಿ ಹೋದ್ರೆ? ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ, ಅಮಿತ್ ಶಾ ಭೇಟಿ ಮಾಡಿದ್ದೀನಿ, ಆದರೂ ಕೂಡ ಏನೂ ಆಗಿಲ್ಲ. ಅಷ್ಟೇ ಅಲ್ಲ, ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ. ಅವರು
ಅನೌನ್ಸ್ ಮಾಡಿದ್ದು ಘೋಷಣೆ ಮಾಡಿದ್ದು ಹಣನೇ ಕೊಡಲ್ಲ ನಮಗೆ. ಈಗ ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಘೋಷಣೆ ಮಾಡಿದರು. ಯಾವಾಗ ಅಂತಂದರೆ 2023-24ರಲ್ಲಿ. ಇವತ್ತಿನವರೆಗೂ ₹1 ಕೊಡಲಿಲ್ಲ. ಘೋಷಣೆ ಮಾಡಿದರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ. ನಿರ್ಮಲಾ ಸೀತಾರಾಮನ್ನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ ಎಮ್ಮನ ಬಜೆಟ್ನಲ್ಲಿ ಫಂಡ್ಸ್ ಹೇಳಿದ್ದರು. ಸರ್, ಇಸ್ ಇಟ್ ಆಕ್ಟ್ ಆಫ್ ಪೊಲಿಟಿಕಲ್ ವೆಂಡೇಟಾ? ಇಟ್ ಲುಕ್ಸ್ ಲೈಕ್ ದಟ್. ಕ್ಯಾಬಿನೆಟ್ ಸರ್ ಬೆಂಗಳೂರಲ್ಲೂ ಕೂಡ ಮಾಡಿ ಡಿಸಿಷನ್ ಮಾಡಬಹುದಾಗಿತ್ತು. ಈಗ ನಗರದಲ್ಲಿ ಮಾಡ್ತಾ ಇರೋದ್ರಿಂದ ಜನರ ಏನು ನಿರೀಕ್ಷೆಗಳು ಈಡೇರಬಹುದು ಸರ್? ಏನೇನು ಬಜೆಟ್ನಲ್ಲಿ ಹೇಳಿದ್ದೀವಿ, ಇಲ್ಲಿ ಏನೇನು ಇಂಪಾರ್ಟೆಂಟ್ ಕೆಲಸಗಳಿದ್ದಾವೆ ಅವಕ್ಕೆಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ. ಮಾಡಿ ಸರ್.